ಸಿಆರ್ ಕ್ಲಾಸ್ಗೆ ತಮ್ಗೆಲ್ಲರಿಗೂ ಸುಸ್ವಾಗತ. ಕಾರಣಾಂತರಗಳಿಂದ ನಮ್ಗೆ ಸ್ವಲ್ಪ ವಿಡಿಯೋ ಆಗತ್ತಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ರೂಮ್ ಎಕೋ ಆಗೋದ್ರಿಂದ ಸೊ ವಾಯ್ಸ್ ಎಕೋ ಆಗುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಸ್ವಲ್ಪ ಏರ್ಬೋರ್ಡ್ಸ್ ಹಾಕೊಂಡು ಮಾಡತ್ತೀನಿ. ಸೊ ಇದರಿಂದ ಕ್ಲಿಯರ್ ಕೇಳ್ಬೋದು ನಿಮ್ಗೆ. ಸೊ ಏನಾದರೂ ಆ ಥರ ನಿಮ್ಗೆ ಕರೆಕ್ಟ್ ಅನಿಸ್ಲಿ ಮತ್ತೆ ಹೇಳ್ರಿ, ಮತ್ತೆ ಏನಾದರೂ ಚೇಂಜಸ್ ಮಾಡ್ಕೊಳಕ್ ಬರುತ್ತೆ. ಸೊ ಇವಾಗ ನಾವು ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿ 2 ವಿಡಿಯೋನ ಬಿಟ್ಟಿದ್ದೆ ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲೆ. ಅದ್ರ ಮೇಲೆ ಪಾರ್ಟ್ 1 ಒಳಗೆ ನಾನು ಜಸ್ಟ್ ಬೇಸಿಕ್ ಹೇಳಿದ್ದೆ. ಪಾರ್ಟ್ 2 ಒಳಗೆ ಎಕ್ಸಾಮಿಗೆ ಲಾಸ್ಟ್ ಇಯರ್ ಎಕ್ಸಾಮ್ ಯಾವ ರೀತಿ ಕ್ವಶನ್ಸ್ ಬಿದ್ದಿದ್ವಲ್ಲ ಅವೆಲ್ಲ ಕ್ವಶನ್ಸ್ ತೊಗೊಂಡು ಬಂದು ನಾನು ನಿಮ್ಗೆ ಕ್ಲಾರಿಫೈ ಮಾಡಿದ್ದೆ. ಸೊ ಇವಾಗಲೂ ಕೂಡ ಇವತ್ತು ಜಸ್ಟ್ ಫಾರ್ ಬೇಸಿಕ್ ಹೇಳ್ತೀನಿ. ಅದು ಯಾವ ಚಾಪ್ಟರ್ ಅಂದ್ರೆ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಸೊ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಈ ಕಾನ್ಸೆಪ್ಟ್ ಮೇಲೆ ಎಲ್ಲಾನೇ ರೈಲ್ವೆ ಡಿಪಾರ್ಟ್ಮೆಂಟ್ ಅಷ್ಟು ತಗೋಬೇಡ್ರಿ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ 1 2 ಕ್ವಶನ್ ಇದ್ರ ಮೇಲೆ ಬಂದೇ ಬರ್ತಾವ. ಭಾಳ ಸರಳ ಚಾಪ್ಟರ್, ಭಾಳ ಈಸಿ ಚಾಪ್ಟರ್. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ನೋಡ್ರಿ, ಟೈಮ್, ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಇದ್ರ ನಡುವಿನ ರಿಲೇಷನ್ ಏನದ, ಏನ್ ಹಿಂಗಂದ್ರ ನೋಡ್ರಿ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಿಮ್ಮ ಹತ್ರ ಒಂದು ಬೈಕ್ ಅದ, ಅದು 1 ಗಂಟೆಗೆ 40 ಕಿಲೋಮೀಟರ್ ಹೋಗ್ತದ. ನೋಡ್ರಿ, ನಿಮ್ಮ ಹತ್ರ ಒಂದು ಬೈಕ್ ಅದ, ಅದು 1 ಗಂಟೆಗೆ 40 ಕಿಲೋಮೀಟರ್ ಹೋಗ್ತದ, ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ 40 ಕಿಲೋಮೀಟರ್ ಹೋಗ್ತದೆ, ಹೌದಾ? ಅದೇ ಬೈಕ್ ನೀವು 2 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ರಿ ಅಂದ್ರೆ, 2 ಗಂಟೆವರೆಗೂ ನೀವು ಎಲ್ಲಿ ಸ್ಟಾಪ್ ಮಾಡದಂಗ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ರಿ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗಿರ್ತೀರಿ ಹೇಳ್ರಿ? 1 ಗಂಟೆಗೆ 40 ಕಿಲೋಮೀಟರ್ ಹೋಗ್ತದ. ಅದೇ ನೀವು 2 ಗಂಟೆವರೆಗೂ ಕಂಟಿನ್ಯೂ ಆಗಿ ಆ ಬೈಕ್ ನ ರೈಡ್ ಮಾಡಿದ್ರಿ ಅಂದ್ರೆ ಎಷ್ಟು ಕಿಲೋಮೀಟರ್ ದೂರ ಹೋಗ್ತೀರಿ? ಇಲ್ಲಿ ಈ ಕಡೆ ಬರೀತೀವಿ, 80 ಕಿಲೋಮೀಟರ್ ಹೋಗ್ತೀರಿ, ಹೌದಾ? ಸೊ ಇದೇ ಫಾರ್ಮುಲಾದೊಳಗೆ ಯಾವ ರೀತಿ ಅಳವಡಿಸ್ಬೇಕಂದ್ರ ಇಲ್ಲಿ ನೋಡ್ರಿ, ಎಷ್ಟು ದೂರ ಹೋಗ್ತಿರಲ್ಲ ಅದನ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ, ಹೌದಾ? 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತದ ಅನ್ನೋದನ್ನ ನಾವು ಸ್ಪೀಡ್ ಅಂತ ಕರಿತೀವಿ, ಹೌದಾ? ಈ 80 ಕಿಲೋಮೀಟರ್ ಹೋಗಾಕ ಎಷ್ಟು ತಾಸು ತಗೋತದ, ಟೈಮ್ ಟೇಕನ್, ಅದನ್ನ ನಾವು ಟೈಮ್ ಅಂತ ಕರಿತೀವಿ. ಅರ್ಥ ಆಯ್ತು? ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಷನ್ ಇದು. ಇವಾಗ ನಾವು ಇದನ್ನ ಫಾರ್ಮುಲಾದೊಳಗೆ ಹೆಂಗ್ ಬರೀಬೇಕು ಇಲ್ಲಿ ನೋಡ್ರಿ. ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಡಿ ಅಂದ್ರ ಡಿಸ್ಟೆನ್ಸ್, ಎಸ್ ಅಂದ್ರ ಸ್ಪೀಡ್, ಟಿ ಅಂದ್ರ ಟೈಮ್ ಟೇಕನ್. ಸೊ ಈ ಫಾರ್ಮುಲಾದ ಮೇಲೆ ನಿಮ್ಗೆ ಎಲ್ಲಾ ರೀತಿಯ ಕ್ವಶನ್ಸ್ಗಳು ಬರ್ತಾವ. ಫಾರ್ಮುಲಾ ಒಂದ್ ನೆನ್ಪಿಟ್ಕೋರಿ ಸಾಕು. ಓಕೆ, ಹಂಗಾದ್ರ ನೆಕ್ಸ್ಟ್ ಸ್ಪೀಡ್ ಕನ್ವರ್ಷನ್ ಅಂತ ಬರ್ತದೆ. ಏನು ಸ್ಪೀಡ್ ಕನ್ವರ್ಷನ್ ಅಂದ್ರೆ, ನೆಕ್ಸ್ಟ್ ಸ್ಪೀಡ್ ಕನ್ವರ್ಷನ್. ಏನು ಸ್ಪೀಡ್ ಕನ್ವರ್ಷನ್ ಅಂದ್ರೆ ನೋಡ್ರಿ, ಕಿಲೋಮೀಟರ್ ಪರ್ ಅವರ್ ಇದ್ದದ್ದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನ ಕಿಲೋಮೀಟರ್ ಪರ್ ಅವರ್ ಆಗಿ ಹೆಂಗ್ ಕನ್ವರ್ಟ್ ಮಾಡಬೇಕು ಅನ್ನೋದು ಈ ಟಾಪಿಕ್ ಅದ. ಫಸ್ಟ್ ಒನ್ ನಿಮ್ಗೆ ಫಾರ್ಮುಲಾ ಹೆಂಗ್ ಬರ್ತದ ಅಂತೇಳಿ ಗೊತ್ತಾಯ್ತು. ಇವಾಗ ಏನ್ ತಿಳ್ಕೊಬೇಕು ನೀವು, ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಕರೆಕ್ಟ್ ಆಗಿ ನೋಡೋಣ. ಓಕೆ, ನಮಗ್ ಗೊತ್ತದ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಬರೀತೀನಿ ನಿಮ್ಗೆ. ಕನ್ವರ್ಟ್ 36 ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್. ಇದೊಂದು ನಿಮ್ ಕ್ವಶನ್ ಅದು. ಅಂದ್ರೇನು, 36 ಕಿಲೋಮೀಟರ್ ಪರ್ ಅವರ್ ಅಂದ್ರ ಒಂದು ವೆಹಿಕಲ್ 36 ಕಿಲೋಮೀಟರ್ ಹೋಗ್ತದ 1 ಗಂಟೆಗೆ, ಹೌದಾ? ಅದನ್ನ ಮೀಟರ್ ಪರ್ ಸೆಕೆಂಡ್ ಒಳಗ ಹೇಳ್ರಿ ಅಂತ ಹೇಳ್ಯಾರ. ನಾವ್ ಏನ್ ಮಾಡ್ತೀವಿ ಡೈರೆಕ್ಟ್ ಹಿಂಗ್ ಕೇಳಿದ ತಕ್ಷಣ 36 ಇಂಟು 5/18 ಮಾಡ್ತೀವಿ. ನಿಮ್ಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು. ನಾ 5/18 ಯಾಕ, ಅದು ಎಲ್ಲಿದ್ದ ಬಂತು? ನಿಮಗೆ ಯಾವ್ದೋ ಒಂದು ಸಬ್ಜೆಕ್ಟ್ ಒಳಗ ಯಾವ್ದೋ ಒಂದು ಸಂಖ್ಯೆ ತನ್ನಿಂದ ತಾನೇ ಬರಂಗಿಲ್ಲ. ಎಲ್ಲಿದ್ರು ಎಲ್ಲದಕ್ಕೂ ಒಂದು ರೀಸನ್ ಇರ್ತದ, ಎಲ್ಲದಕ್ಕೂ ಒಂದು ಮೆಥಡ್ ಇರ್ತದ, ಹೌದಿಲ್ಲ? ಸೊ ಹಂಗಾರ ಈ 5/18 ಎಲ್ಲಿದ್ರ ಬಂತನ್ನ ನಿಮಗೆ ಕ್ವಶನ್. ಸೊ ಇಲ್ಲಿ ನೋಡ್ರಿ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್? 1000 ಮೀಟರ್.
ಹೌದಾ? ಒಂದು ತಾಸಿಗೆ 1 ಅವರ್ಗೆ ಎಷ್ಟು ಸೆಕೆಂಡ್ ಹೇಳ್ರಿ? 3600 ಸೆಕೆಂಡ. ಹೌದಾ? ನಾವು ನೋಡ್ರಿ, ಈ 2 0 ತೆಗೀರಿ, ಈ 2 0 ತೆಗೀರಿ. 2 5 10, 2 1 2 8 16. ಹೌದಾ? ಅವಾಗ ಇಲ್ಲಿ ಎಷ್ಟು ಉಳಿತು? 5/18. 5/18 ಯಾವ ರೀತಿ ಬಂತಂತ ಗೊತ್ತಾಯ್ತು. ಸೊ ಅವಾಗ ನಾವು ಇದನ್ನೇನು ಮಾಡ್ತೀವಿ? 18 1 18, 2 36, 2 5 10 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತು ಯಾವ ರೀತಿ ಮಾಡ್ಕೋಬೇಕಂತೇಳಿ? ಅಣ್ಣ ಮತ್ತ ಕಿಲೋಮೀಟರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರ 5/18 ಐತಿ. ಹಂಗಾರ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕಂದ್ರ ಹೆಂಗ್ ಮಾಡ್ಬೇಕನ್ನ ಅಂತ ನಿಮ್ಗೆ ತಲೆ ಕ್ವಶನ್ ಬಂದದ. ತಲೆ ಕೆಡಿಸ್ಕೋಬೇಡ್ರಿ, ಇದನ್ನ ಉಲ್ಟಾ ಬರ್ದ್ಬಿಡ್ರಿ. 18 ÷ 5 ಮಾಡ್ರಿ. ಅದನ್ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕ್ವಶನ್ ಹೋಗ್ಬಿಡ್ತೀನಿ. ಕನ್ವರ್ಟ್ 30 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಓಕೆ, ಅವಾಗ ಹೆಂಗ್ ಮಾಡೋದು ಹೇಳ್ರಿ? ಈ 30 ಅದಲ್ಲ, ಈ 30 ಇಲ್ಲಿ ಬರಿಬೇಕು. ಬಟ್ 5/18 ಬರಿಬಾರ್ದು. ಯಾಕಂದ್ರ ಮೀಟರ್ ಇದ್ದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಿಲ್ಲಿ. ನೀವು ಕಿಲೋಮೀಟರ್ ಇದ್ದ ಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರ 5/18. ಅದ ಮೀಟರ್ ಇದ್ದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರ 18/5. ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಹಂಗಾರೆ ಇಲ್ಲಿ 18/5. 5 1 5 6 30, 18 6 108. ಬಟ್ ಇದನ್ನ ಎದ್ರೊಳಗೆ ಬರಿಬೇಕು ನಾವು? ಕಿಲೋಮೀಟರ್ ಪರ್ ಅವರ್. ಅರ್ಥ ಆಯ್ತು? ಓಕೆ, ಇವಾಗ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. ಹೋಮ್ವರ್ಕ್ ನನಗೆ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ. ಕಮೆಂಟ್ ಒಳಗೆ ಹಾಕ್ರಿ ಆನ್ಸರ್. ಕನ್ವರ್ಟ್ 72 ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್. ಇದೊಂದು ಕ್ವಶನ್. ನೆಕ್ಸ್ಟ್, ಕನ್ವರ್ಟ್ 54 ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ಇದು ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು. ನೆಕ್ಸ್ಟ್, ಮೀಟರ್ ಟು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡೋದಕ್ಕೆ ಒಂದು ಕೊಡ್ತೀನಿ, ಅದೊಂದು ನೋಡ್ರಿ. 40 ಇವೆರಡು ಬೇರೆ. ಇಲ್ಲೇ ಕನ್ವರ್ಟ್ 40 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್, ಕನ್ವರ್ಟ್ 50 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಇವು 4ಕ್ಕೂ ಆನ್ಸರ್ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ತಪ್ಪಿದ್ರ ನಾ ರಿಪ್ಲೈ ಮಾಡ್ತೀನಿ. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೊಂದ್ಸಾರಿ ಅರ್ಥ ಆಗೋಂಗ ಹೇಳ್ಕೊಡ್ತೀನಿ. ನೋಡು, ಇಲ್ಲಿ ನಾನು ಸ್ವಲ್ಪ ಜಸ್ಟ್ ಕ್ಲೂ ಕೊಡ್ತೀನಿ ನಿಮ್ಗೆ. ಇಲ್ಲಿ ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಅವರ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ. ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ತಗೋರಿ. ಇವಾಗ ಡೈರೆಕ್ಟ್ ಟ್ರೈನ್ಗೆ ಹೋಗೋಣ್ರಿ. ಟ್ರೈನ್ ಪ್ರಾಬ್ಲಮ್ ಮಾಡೋಣ್ರಿ. ಬರ್ತಾವ ಬಸ್, ರಿಕ್ಷಾ, ಆಟೋ, ಟ್ರ್ಯಾಕ್ಟರ್ ಎಲ್ಲಾನು ಬರ್ತಾವ. ಬಟ್ ಜಾಸ್ತಿ ಎಕ್ಸಾಮ್ ಒಳಗೆ ಟ್ರೈನ್ ಕ್ವಶನ್ ಅರೇಂಜ್ ಆಗ್ತಾವ. ಸೊ ಅದ್ರ ಸಂಬಂಧ ಟ್ರೈನ್ ಕ್ವಶನ್ ಅರೇಂಜ್ ಮಾಡೋಣ್ರಿ. ಅದ್ರೊಳಗೆ ಸ್ವಲ್ಪ ನಾನು ನಿಮ್ಗೆ ಬೇಸಿಕ್ ಹೇಳ್ತೀನಿ. ಏನ್ ಬೇಸಿಕ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಒಂದು 2-3 ಟೈಪ್ ಬರ್ತಾವ. ಈಗ ಟೈಪ್ 1 ಅಂತ ತಗೋರಿ. ಓಕೆ, ಈಗ ಒಂದು ಟ್ರೈನ್ ನಾನು ನಿಮ್ಗೆ ಹೇಳ್ತೀನಿ ತಗೋರಿ. ವೇಟ್, ಚಿತ್ರ ತೆಗೆದ್ಬಿಡ್ತೀನಿ. ನಂಗೆ ಚಿತ್ರ ತೆಗಕ್ ಬರಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇದು ಒಂದು ಟ್ರೈನ್ ಅದ. ಇದು ಒಂದು ಟ್ರೈನ್ ಅದ. ಹೌದಾ? ಇವಾಗ ಒಂದು ಟ್ರೈನ್ ಒಬ್ಬ ಮನುಷ್ಯನ ಕ್ರಾಸ್ ಮಾಡಕ ಎಷ್ಟು ಸೆಕೆಂಡ್ ತಗೋತದ? ಒಂದು ಪೋಲ್ ಕ್ರಾಸ್ ಮಾಡಕ ಎಷ್ಟು ಸೆಕೆಂಡ್ ತಗೋತದ? ಒಂದು ಟ್ರೀ ಕ್ರಾಸ್ ಮಾಡಕ ಎಷ್ಟು ಸೆಕೆಂಡ್ ತಗೋತದ ಅಂತ ನಿಮಗ್ ಬರ್ತಾವ ಕ್ವಶನ್ಸ್ ಒಳಗ. ಒಂದು, a train crossing a man, a train crossing a tree, a train crossing a pole, a train crossing a signals ಅಂತ ಬರ್ತದೆ. ಸಿಗ್ನಲ್ಸ್, man, tree, pole and
ಸಿಗ್ನಲ್ ಇವು ಬರ್ತಾವ. ಅಂದ್ರೆ ಹೆಂಗ್ರಿ ಸರ್ ನನಗೆ ಅರ್ಥ ಆಗತ್ತಿಲ್ರಿ ಸರ್ ಇದು. ಓಕೆ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡ್ರಿ, ಇದು ಒಂದು ಮನುಷ್ಯ ಅದ, ಈ ಒಬ್ಬ ಮನುಷ್ಯ ಯಾರೋ ಒಬ್ಬಂದು ತಗೋರಿ, ಇದು ಟ್ರೈನ್, ಇದು 100 ಮೀಟರ್ ಟ್ರೈನ್, ಈ ಒಬ್ಬ ಮನುಷ್ಯ ಎಲ್ಲಿ ನಿಂತಾನ. ಸೊ ಈ ಮನುಷ್ಯನ ಕ್ರಾಸ್ ಮಾಡಿ ಹೋಗ್ಬೇಕು, ಹಾಸ್ಕೊಂಡು ಹೋಗೋದಲ್ಲ, ಕ್ರಾಸ್ ಮಾಡಿದ್ರೆ ಸೈಡ್ ಒಳಗೆ ಹೋಗ್ಬೇಕು. ನೋಡ್ರಿ, ಕ್ರಾಸ್ ಆಯ್ತಾ ಇವಾಗ? ಇನ್ನೂ ಆಗಿಲ್ಲ. ಇವಾಗ ಆಯ್ತು, ಇನ್ನೂ ಆಗಿಲ್ಲ. ಇವಾಗ ಇನ್ನೂ ಕ್ರಾಸ್ ಆಗಿಲ್ಲ. ಇವಾಗ ಇಲ್ಲ. ಇವಾಗ ಆಯ್ತು. ಎಸ್. ಹಂಗಾದ್ರ ಒಂದು ಮನುಷ್ಯ ಇಲ್ಲ ಅದಾನ ಅಂದ್ರ 100 ಮೀಟರ್ ಇರುವಂತ ಒಂದು ಟ್ರೈನು ಇವನ್ನ ಕ್ರಾಸ್ ಮಾಡ್ಬೇಕಂದ್ರ ಎಷ್ಟು ಮೀಟರ್ ಮುಂದೆ ಹೋಗ್ಬೇಕು ಹೇಳ್ರಿ? ಎಕ್ಸಾಕ್ಟ್ ಆಗಿ 100 ಮೀಟರ್ ಮುಂದೆ ಹೋಗ್ಬೇಕು. ಯಾಕಂದ್ರ ಟ್ರೈನ್ 100 ಮೀಟರ್ ಇರ್ತದ, ಹೌದಾ? ಸೊ ಅದು ಕ್ರಾಸ್ ಆಗ್ಬೇಕಂದ್ರ 100 ಮೀಟರ್ ಮುಂದಕ್ಕೆ ಹೋಗ್ಬೇಕಾಗ್ತದ. ಅವಾಗ್ಲೇ ನಾವು ಟ್ರೈನ್ ಮನುಷ್ಯನ ಕ್ರಾಸ್ ಮಾಡದ ಅಂತೀವಿ. ಅಲ್ಲಿವರೆಗೂ ಟ್ರೈನ್ ಕ್ರಾಸ್ ಆಗಿರಂಗಿಲ್ಲ. ನಾ ಹೇಳಿದ್ಮೇಲೆ ಎಕ್ಸಾಂಪಲ್ ನಿಮಗ, ಈಗ ಇಷ್ಟು ಬಂದು ನಿಂತಂದ್ರೆ ನೋಡಿ, ಟ್ರೈನ್ ಕ್ರಾಸ್ ಆಗ್ಯದ ಅಂತ ಅನ್ನಂಗಿಲ್ಲ. ಇಷ್ಟು ಹೋದ್ರೂ ಕ್ರಾಸ್ ಆಗಿರಂಗಿಲ್ಲ. ಫುಲ್ 100 ಮೀಟರ್ ಟ್ರೈನ್ ಪಾಸ್ ಆತ, ಇವಾಗ ನಾವು ಕ್ರಾಸ್ ಆಗ್ಯದ ಅಂತ ಹೇಳ್ತೀವಿ. ಅರ್ಥ ಆಯ್ತು ಹೆಂಗ್ ಕ್ರಾಸ್ ಆಗ್ತದ ಅಂತ? ಸೇಮ್ ಟ್ರೈನ್ ಕ್ರಾಸಿಂಗ್, ಮ್ಯಾನ್ ಕ್ರಾಸಿಂಗ್, ಟ್ರೀ ಕ್ರಾಸಿಂಗ್, ಫೋನ್ ಕ್ರಾಸಿಂಗ್, ಸಿಗ್ನಲ್ ಎಲ್ಲಾ ಸೇಮ್ ಬರ್ತಾವ. ಇದು ಟೈಪ್ 1. ಟೈಪ್ 2 ದೊಳಗ ಟ್ರೈನ್ ಕ್ರಾಸಿಂಗ್ ಬ್ರಿಡ್ಜ್ ಅಂತ ಬರ್ತದ. ಬ್ರಿಡ್ಜ್ ಎಷ್ಟಿರ್ತದ? ಟ್ರೈನ್ ಉದ್ದಿರ್ತದ. ಬ್ರಿಡ್ಜ್ 100 ಮೀಟರ್ ಇದ್ರ ಟ್ರೈನ್ 200 ಮೀಟರ್ ಇರ್ತದ. ಅವಾಗ ಬ್ರಿಡ್ಜ್ ಮತ್ತ ಟ್ರೈನ್ ಎರಡು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಂದ್ರ, ಕ್ರಾಸ್ ಆಗ್ಬೇಕಂದ್ರ, ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕಂದ್ರ ಎಷ್ಟು ಮೀಟರ್ ಹೋಗ್ಬೇಕು? ಕಮೆಂಟ್ ಮಾಡ್ರಿ, ನಾ ರಿಪ್ಲೈ ಮಾಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಟೈಪ್ 1 ಒಳಗ ಯಾವ್ಯಾವ ರೀತಿ ಕ್ವಶನ್ ಬರ್ತಾವ ಎಕ್ಸಾಮ್ ಒಳಗ ಅಂತ ನೋಡೋಣ್ರಿ. ಓಕೆ, ಇದ್ರೊಳಗೆ ಏನಾರ ಡೌಟ್ ಅದ? ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಒಂದು 100 ಮೀಟರ್ ಟ್ರೈನ್ ಅದ, ಒಂದು ಮನುಷ್ಯನ ಕ್ರಾಸ್ ಮಾಡ್ಬೇಕಂದ್ರ ಎಷ್ಟು ಸೆಕೆಂಡ್ ತಗೋತದ ಅನ್ನೋದು ಟೈಪ್ 1 ಒಳಗೆ ಬರ್ತದ ಕ್ವಶನ್. ಓಕೆ, ಅವಾಗ ನಿಮಗ ಕಿಲೋಮೀಟರ್ ಇದ್ದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋದು ಬರ್ತದ, ಮೀಟರ್ ಇದ್ದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೊಳ್ಳೋದು ಬರ್ತದ. ಎಲ್ಲಾ ಕ್ವಶನ್ಸ್ ಹೇಳಿದ್ರೆ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ತಾವ. ಇದು ಜಸ್ಟ್ ಫಾರ್ ಬೇಸಿಕ್. ಸೊ ಇವಾಗ ಒಂದು ಕ್ವಶನ್ ಬಿಡಿಸೋಣ, ನಿಮ್ಗೆ ಇದು ಪೂರ್ತಿಯಾಗಿ ಅರ್ಥ. ಓಕೆ, ಇವಾಗ ಒಂದು ಕ್ವಶನ್ಸ್ ಬಿಡಿಸ್ತೀನಿ. ಸೊ ನಿಮಗೆ ಇದು ಪೂರ್ತಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕ್ವಶನ್ಸ್ ನಂಬರ್ 1. ಕ್ವಶನ್ ನಂಬರ್ 1. 150 meter long train crosses a man in 15 seconds. 150 meter long train crosses a man in 15 seconds. Find speed of train. Second, find speed of train in kilometer per hour. ನೋಡಿ, ಈ ಕ್ವಶನ್ಸ್ ಏನದ? ಒಂದು ಟ್ರೈನ್ 150 ಮೀಟರ್ ಉದ್ದ ಅದ, ಹೌದಾ? ಅದು 15 ಸೆಕೆಂಡ್ ಒಳಗ ಒಂದು ಮನುಷ್ಯನ್ ಕ್ರಾಸ್ ಮಾಡಿ ಹೋಗ್ತದ. ಹಂಗಾದ್ರ ಅದ್ರ ಸ್ಪೀಡ್ ಎಷ್ಟದ? ಆ ಟ್ರೈನಿನ ಸ್ಪೀಡ್ ಎಷ್ಟದ ಮತ್ತ ಅದನ್ನ ಕಿಲೋಮೀಟರ್ ಪರ್ ಅವರ್ ಒಳಗೆ ಹೇಳ್ರಿ ಅಂತ ಕೇಳ್ಯಾರ. ಎರಡು ಕ್ವಶನ್ ಅದಾವ. ಓಕೆ, ಇಲ್ಲಿ ನಾವೇನ್ ಮಾಡ್ಕೋಬೇಕಂದ್ರ ನೋಡ್ರಿ, ಇದು ಒಂದು ಟ್ರೈನ, ಇದು ಒಂದು ಟ್ರೈನ್. ಇದು ಎಷ್ಟು ಮೀಟರ್ ಅದ? 150 ಮೀಟರ್ ಅದ. ಇದು ಒಬ್ಬ ಮನುಷ್ಯ ಅದ, ಹೌದಾ? ಇವನ್ನ 15 ಸೆಕೆಂಡ್ ಒಳಗ ಕ್ರಾಸ್ ಮಾಡ್ತದಂತ. ಹಂಗಾದ್ರ ಇದ್ರ ಸ್ಪೀಡ್ ಎಷ್ಟದ ನಾವು ಕಂಡುಹಿಡಿಬೇಕು. ಓಕೆ, ಇಲ್ಲಿ ನಮಗ್ ಫಾರ್ಮುಲಾ ಗೊತ್ತದ. ಏನ್ ಫಾರ್ಮುಲಾ ಹೇಳ್ರಿ? D=S×T. ಹೌದಾ? ಡಿ ಅಂದ್ರ ನಾನು ನಿಮಗೆ ಫಸ್ಟ್ ಏನ್ ಹೇಳಿದ್ರಿ? ಡಿಸ್ಟೆನ್ಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನ್ ಬರ್ತದ ಅಂದ್ರೆ ಡಿ ಅಂದ್ರ ಲೆಂತ್ ಆಫ್ ಟ್ರೈನ್ ತಗೋಬೇಕು ನಾವು. ಇಲ್ಲಿ ಇದಷ್ಟ ಚೇಂಜ್ ಆಗ್ತದೆ. ಡಿ ಅಂದ್ರೆ ಏನು? ಲೆಂತ್ ಆಫ್ ಟ್ರೈನ್. ಡಿ ಅಂದ್ರ ಲೆಂತ್ ಆಫ್ ಟ್ರೈನ್, ಅಂದ್ರ ಟ್ರೈನ್ ಎಷ್ಟು ಉದ್ದ ಅದಲ್ಲ ಆ ಉದ್ದ ತಗೋಬೇಕು. ನೆಕ್ಸ್ಟ್ ಎಸ್ ಅಂದ್ರೆ ಸೇಮ್ ಸ್ಪೀಡ್, ಏನು ಚೇಂಜ್ ಆಗಂಗಿಲ್ಲ. ನೆಕ್ಸ್ಟ್ ಟಿ ಅಂದ್ರೆ ಸೇಮ್ ಟೈಮ್ ಟೇಕನ್. ಅರ್ಥ ಆಯ್ತು? ಇದನ್ನ ನಾವು LT ಅಂತ ಬರಿತೀವಿ, ಅಂದ್ರೆ ಲೆಂತ್ ಆಫ್ ಟ್ರೈನ್. ಇದನ್ನ ಎಸ್, ಇದನ್ನ ಟಿ. ಅರ್ಥ ಆಯ್ತು? ಹಂಗಾದ್ರೆ ಇಲ್ಲಿ ಟ್ರೈನ್ ಉದ್ದ ಎಷ್ಟು ಮೀಟರ್ ಅದ? 150 ಮೀಟರ್ ಅದ, ಹೌದಾ? ಓಕೆ, ಅದ್ರ ಸ್ಪೀಡ್ ಎಷ್ಟದ ನಮಗ್ ಗೊತ್ತಿಲ್ಲ. ಎಸ್ ಇಷ್ಟ ಬರೀರಿ ಇಂಟು
ಟೈಮ್ ಟೇಕನ್ ಅಂದ್ರೆ ಒಂದು ಮನುಷ್ಯನ ಕ್ರಾಸ್ ಮಾಡಕ ಅದು ಎಷ್ಟು ಟೈಮ್ ತಗೋತದ? 15 ಸೆಕೆಂಡ್ ತಗೋತದ. 15 ಸೆಕೆಂಡ್ ತಗೋತದ. ಹೌದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಇಂಟು ಅದ, ಇದು ಈ ಸೈಡ್ ಬಂದ್ರೆ ಏನಾಗ್ತದ? ಡಿವೈಡೆಡ್ ಬೈ ಆಗ್ತದ. 150 ಮೀಟರ್ ಡಿವೈಡೆಡ್ ಬೈ 15 ಸೆಕೆಂಡ್ಸ್ ಇಸ್ ಈಕ್ವಲ್ ಟು ಎಸ್. ನೋಡ್ರಿ, 15 ಒಂದ್ಲೆ 0 ಅಂದ್ರೆ ಎಷ್ಟು ಬಂತ ಆನ್ಸರ್? ಎಸ್ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. ಅರ್ಥ ಮಾಡ್ಕೊರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಕ್ವಶನ್ ನೋಡ್ರಿ, ಇಲ್ಲೇ ಮೀಟರ್ ಅದ, ಇಲ್ಲಿ ಸೆಕೆಂಡ್ ಅದ, ಮೀಟರ್ ಪರ್ ಸೆಕೆಂಡ್. ಅರ್ಥ ಆಗತತಿ? ಇದು ಮೀಟರ್ ಪರ್ ಸೆಕೆಂಡ್. ಬಟ್ ನಮಗೆ ಇದು ಒಂದೇ ಆನ್ಸರ್ ಇದು. ಬಟ್ ಸೆಕೆಂಡ್ ಏನ್ ಕೇಳಲ್ಲ, ಫೈಂಡ್ ಸ್ಪೀಡ್ ಆಫ್ ಟ್ರೈನ್ ಇನ್ ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಏನು? ಇದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕು ಅಷ್ಟೇ. ನೋಡ್ರಿ, ಇದು ಮೀಟರ್ ಪರ್ ಸೆಕೆಂಡ್ ಒಳಗದ, ಇದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕು. ಫಾರ್ಮುಲಾ ನೆನಪದಲ್ಲ, ಏನ್ ಹೇಳ್ರಿ? ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರ, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡುವಾಗ 5/18 ಮಾಡ್ಬೇಕಂತ ಹೇಳಿದ್ನಿ. ಬಟ್ ಇಲ್ಲಿ ಏನದ? ಮೀಟರ್ ಪರ್ ಸೆಕೆಂಡ್ ಅದ, ಮೀಟರ್ ಪರ್ ಸೆಕೆಂಡ್ ಅದ. ಇದನ್ನ ಕಿಲೋಮೀಟರ್ ಪರ್ ಅವರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರ ಹೆಂಗ್ ಮಾಡ್ಬೇಕು? ಇದ್ರ ಉಲ್ಟಾ 18/5. ಹೌದು. ಸೊ ಹಂಗಾದ್ರ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಎಷ್ಟು ಅದ? 10 ಅದ. ಇದಕ್ಕ ನಾವು ಎಷ್ಟ್ರಲ್ಲಿ ಇಂಟು ಮಾಡ್ಬೇಕು? 18/5 ಮಾಡ್ಬೇಕು. ಯಾಕಂದ್ರ ಮೀಟರ್ದಾಗ ಅದ, ಇದನ್ನ ನಾವು ಎದ್ರೊಳಗೆ ಕನ್ವರ್ಟ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು. ಸೊ ಅವಾಗ 18/5, 5 ಒಂದ್ಲೆ 5 ಎರಡ್ಲೆ, ಅವಾಗ 18 ಎರಡ್ಲೆ 36 ಕಿಲೋಮೀಟರ್ ಪರ್ ಅವರ್. ಓಕೆ, ಇದು ಫಸ್ಟ್ ಆನ್ಸರ್, ಇದು ಸೆಕೆಂಡ್ ಆನ್ಸರ್. ಫಸ್ಟ್ ಕ್ವಶನ್ ಏನಂತ ಅರ್ಥ ಆಯ್ತು? ಅದ್ರಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಹಾಕಿ, ನಾ ಕ್ಲಿಯರ್ ಮಾಡ್ತೀನಿ. ಇವಾಗ ಸೆಕೆಂಡ್ ಕ್ವಶನ್. A train running with 36 km per hour crosses a pole in 15 seconds. Note, a train running with 36 km per hour crosses a pole in 15 seconds. Find length of train. ಓಕೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ಬರೆದ್ಬಿಡ್ತೀನಿ. ಎ 100 ಮೀಟರ್, ಬಿ 150 ಮೀಟರ್, ಸಿ 200 ಮೀಟರ್, ಡಿ 250 ಮೀಟರ್. ಇದು ನಮ್ಮ ಕ್ವಶನ್ಸ್. ಫಸ್ಟ್ ಕ್ವಶನ್ಸ್ ಅರ್ಥ ಮಾಡ್ಕೊರಿ. ಆ ಟ್ರೈನ್ ರನ್ನಿಂಗ್ ವಿತ್ 36 ಕಿಲೋಮೀಟರ್ ಪರ್ ಅವರ್ ಅಂದ್ರ ಒಂದು ಟ್ರೈನು 36 ಕಿಲೋಮೀಟರ್ ಹೋಗ್ತದ 1 ಗಂಟೆಗೆ. ಇದು ಎಷ್ಟು ಹೋಗ್ತದ? 36 ಕಿಲೋಮೀಟರ್ ಪರ್ ಅವರ್ 1 ಗಂಟೆಗೆ ಹೋಗ್ತದ. ಬಟ್ ನಮಗೆ ಇದ್ರ ಉದ್ದ ಗೊತ್ತಿಲ್ಲ. ಸೊ ಇದ್ರ ಉದ್ದನ ನಾವು ಕಂಡುಹಿಡಿಬೇಕು. ಅಂದ್ರೆ ಟ್ರೈನ್ ಉದ್ದ ಎಷ್ಟದ ಅಂತೇಳಿ. ಬಟ್ ಅವ್ರು ನಮ್ಗೆ ಕೊಟ್ಟಾರ, ಏನ್ ಕೊಟ್ಟಾರ? ಒಂದು ಪೋಲ್ ಅನ್ನ ಅದು 15 ಸೆಕೆಂಡ್ ಕ್ರಾಸ್ ಮಾಡ್ತದಂತ. ಒಂದು ಫೋನ್ ಆಗ್ಲಿ, ಮ್ಯಾನ್ ಆಗ್ಲಿ, ಟ್ರೀ ಆಗ್ಲಿ, ಸಿಗ್ನಲ್ಸ್ ಆಗ್ಲಿ ಸೇಮ್, ಏನ್ ಚೇಂಜಸ್ ಆಗಂಗಿಲ್ಲ. ಸೊ 15 ಸೆಕೆಂಡ್ ಒಳಗ ಒಂದು ಫೋನ್ ಅನ್ನ ಕ್ರಾಸ್ ಮಾಡ್ತದಂತ. ಹಂಗಾದ್ರ ಅದ್ರ ಟ್ರೈನಿನ ಉದ್ದ ಎಷ್ಟು ಕಂಡಿಡ್ರಿ ಅಂತ ಹೇಳ್ಯಾರ. ಲೆಂತ್ ಆಫ್ ಟ್ರೈನ್. ನಮ್ಮ ಫಾರ್ಮುಲಾ ಅದ, ಫಾರ್ಮುಲಾ ಹತ್ರ ಏನೋ ಚೇಂಜ್ ಆಗಂಗಿಲ್ಲ. ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಇಲ್ಲಿ ಡಿ ಅಂದ್ರೆ ಏನು? ಲೆಂತ್ ಆಫ್ ಟ್ರೈನ್. ಎಲ್ ಟಿ. ಎಸ್ ಅಂದ್ರ ಸ್ಪೀಡ್. ನೆಕ್ಸ್ಟ್ ಟಿ ಅಂದ್ರ ಟೈಮ್ ಟೇಕನ್. ಹೌದಾ? ಬಟ್ ನಾವಿಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು ಹೇಳ್ರಿ? ಇದು ಎದ್ರೊಳಗದ? ಕಿಲೋಮೀಟರ್ ಪರ್ ಅವರ್ ಒಳಗದ. ಬಟ್ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿನಿ, ಇದ್ರೊಳಗೆ ಬರುದವ ಕಿಲೋಮೀಟರ್ ಪರ್ ಅವರ್ ಇರುತ್ತೆ, ಅದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಒಂದ್ಸಲ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಅದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಹಂಗಾದ್ರೆ ಇದನ್ನ ನಾವು ಇದು ಕನ್ವರ್ಟ್ ಮಾಡ್ಕೋಬೇಕು. ಇವಾಗ ಮೀಟರ್ ಪರ್ ಸೆಕೆಂಡ್ 36 ಇಂಟು ಕಿಲೋಮೀಟರ್, ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ 5/18. ಎಸ್ 18 ಒಂದ್ಲ 18 ಎರಡ್ಲ 10 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತು?
18 ಒಂದ್ಲಿ 18 36 2 ಐದ್ಲೆ 10 ಮೀಟರ್ ಪರ್ ಸೆಕೆಂಡ್. ಓಕೆ, ಹಂಗಾರೆ ನಮ್ಗೆ ಇವಾಗ ಮೀಟರ್ ಪರ್ ಸೆಕೆಂಡ್ ಸಿಕ್ತು. ನಾವ್ ಇವಾಗ ಫಾರ್ಮುಲಾದೊಳಗೆ ಹಾಕೊಂಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ಲಿ ನೋಡಿ, ನಮ್ಗೆ ಏನ್ ಬೇಕು ಇವಾಗ? ಲೆಂತ್ ಆಫ್ ಟ್ರೈನ್ ಬೇಕು. ಸೊ ನಮಗೆ ಗೊತ್ತಿಲ್ಲ, ಇದೇನಿಲ್ಲ ಬರ್ರಿ. ಸ್ಪೀಡ್ ಎಷ್ಟು ಹೇಳ್ರಿ? 36 ಕಿಲೋಮೀಟರ್ ಪರ್ ಅವರ್. ಬಟ್ ನಮ್ಗೆ ಇದು ಬೇಡ, ಯಾಕಂದ್ರೆ ನಾವು ಅದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಹೌದಾ? ಸೊ ಅವಾಗ 10 ಮೀಟರ್ ಪರ್ ಸೆಕೆಂಡ್ ಇಂಟು ಟೈಮ್ ಟೇಕನ್ ಎಷ್ಟು ಅದ? 15 ಸೆಕೆಂಡ್ ಅದ. ಹೌದಾ? ಸೊ ಅವಾಗ 10 ಇಂಟು 15 ಮಾಡಿದ್ರೆ 150 ಮೀಟರ್ ಪರ್ ಸೆಕೆಂಡ್ ಲೆಂತ್ ಆಫ್ ಟ್ರೈನ್. ಎಷ್ಟು ಸರಳ ಅದ ನೋಡ್ರಿ. ಅರ್ಥ ಆಯ್ತು? ಓಕೆ, ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಆನ್ಸರ್. ಬಟ್ ಇಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ನಾವು ಯಾವತ್ತೂ ಟ್ರೈನಿನ ಉದ್ದ, ಟ್ರೈನ್ ಎಷ್ಟು ಉದ್ದ ಐತೆ ಅಂತಂದಾಗ 150 ಮೀಟರ್ ಅಂತ ಹೇಳ್ತೀವಿ, 150 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಂಗಿಲ್ಲ. ಸೊ ಸೆಕೆಂಡ್ ಬರಿಬೇಡ್ರಿ ಅಷ್ಟೇ. ಆಪ್ಷನ್ ಸ್ವಲ್ಪ ಕೊಟ್ಟಿರಂಗಿಲ್ಲ ಅವರು, ನಾ ಜಸ್ಟ್ ನಿಮ್ಗೆ ಇದು ಬಿಡ್ರಿ. ಓಕೆ, 150 ಮೀಟರ್, ಇಲ್ಲಿ 150 ಮೀಟರ್ ಇಷ್ಟ ಇರ್ತದೆ. ಹೌದಾ? ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿರಂಗಿಲ್ಲ, ಯಾಕಂದ್ರೆ ಟ್ರೈನ್ ಉದ್ದ 50 ಮೀಟರ್ ಒಳಗೆ ಐತಿ, 50 ಕಿಲೋಮೀಟರ್ ಒಳಗೆ ಆಗಿರ್ಬೋದು. ಭಾಳ ಅಂದ್ರೆ ದೊಡ್ಡದೈತಪ್ಪ ಅಂದ್ರೆ ಕಿಲೋಮೀಟರ್ ಆಗಿರ್ಬೋದು, ಕಡಿಮೆ ಇದ್ರೂ ಇರ್ಬೋದು, ಯಾರೋ ಹೊಸದಾಗಿ ಕಂಡು ಹಿಡಿದ್ರು ಹಿಡಿಬೋದು. ಇಲ್ಲಿ ಮೀಟರ್ ಒಳಗೆ ಐತಿ, ಹೌದಾ? ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಅದಕ್ಕೆ ಸೆನ್ಸ್ ಆಗಲ್ಲ. ಸೊ 150 ಮೀಟರ್. ಓಕೆ, 3. ಓಕೆ, ಕ್ವಶನ್ 3 ನೋಡ್ರಿ. 500 meter long train crosses a pole with 90 kilometer per hour. Find the time taken to cross the pole. Question ಮಾಡ್ಕೊರಿ ಫಸ್ಟ್. 500 ಮೀಟರ್ ಲಾಂಗ್ ಟ್ರೈನ್ ಅಂದ್ರೆ ಟ್ರೈನ್ ಉದ್ದ ಎಷ್ಟದ? 500 ಮೀಟರ್. ಅದು ಒಂದು ಫೋಲ್ ಅನ್ನ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಒಳಗೆ ಕ್ರಾಸ್ ಆಗ್ತದಂತ. ಎಷ್ಟು ಸೆಕೆಂಡ್ ಎಷ್ಟರೊಳಗೆ ಕ್ರಾಸ್ ಆಗ್ತದ ಅಂತ ಹೇಳಿಲ್ಲ ಅವರು. ಆ ಟ್ರೈನಿನ ಸ್ಪೀಡ್ ಎಷ್ಟದಂತ? 1 ಗಂಟೆಗೆ 90 ಕಿಲೋಮೀಟರ್ ಹೋಗ್ತದಂತ. ಹಂಗಾದ್ರ ಜಸ್ಟ್ ಒಂದು ಫೋನ್ ಅನ್ನು ಕ್ರಾಸ್ ಮಾಡಕ್ ಅದು ಎಷ್ಟು ಸೆಕೆಂಡ್ ತಗೋತದ ಅಂತ ಕ್ವಶನ್ ಅದ. ಇಲ್ಲೇ ಆಪ್ಷನ್ಸ್ ನೋಡ್ರಿ. 5 seconds, B 10 seconds, C 15 seconds, D 20 seconds. ಮಾಡಿದ್ರೆ ಯಾರ ಫಾಸ್ಟ್ ಆಗಿ ನಾ ಲೆಕ್ಕ ಮಾಡಿದ್ರೊಳಗ ಅಷ್ಟೆಲ್ಲ ಮಾಡಂಗಿಲ್ಲ ಸರ್ ನಾವು ಅಂತೀರಿ. ನೋಡ್ರಿ, ಇವಾಗ 500 ಮೀಟರ್ ಲಾಂಗ್ ಟ್ರೈನ್, ಇದು ಟ್ರೈನ್, ಇದು ಫೋನ್, ಓಕೆ. ಇದು ಎಷ್ಟು ಮೀಟರ್ ಅದ ಅಂತ? 500 ಮೀಟರ್ ಅದ ಅಂತ ಟ್ರೈನ್. ಹೌದಾ? ಬಟ್ ಈ ಟ್ರೈನಿನ ಸ್ಪೀಡ್ 1 ಗಂಟೆಗೆ 90 ಕಿಲೋಮೀಟರ್ ಸ್ಪೀಡ್ ಒಳಗೆ ಹೋಗ್ತದಂತ. ಇದು 90 ಕಿಲೋಮೀಟರ್ ಸ್ಪೀಡ್ ಒಳಗೆ ಹೋಗ್ತದಂತ. ಹಂಗಾದ್ರೆ ಜಸ್ಟ್ ಈ ಸಣ್ಣ ಫೋನ್ ಅನ್ನ ಕ್ರಾಸ್ ಮಾಡಕ ಅದು ಎಷ್ಟು ಸೆಕೆಂಡ್ ತಗೋತದ ಅಂತ ಕ್ವಶನ್ ಅದ. ಅರ್ಥ ಆಯ್ತು? ಸೊ ಇವಾಗ ಇಲ್ಲಿ ನೀವು ಲಕ್ಷ್ಯ ಕೊಡ್ರಿ, ಇದು ಎದ್ರೊಳಗದ ಅಂತ ನೋಡ್ಕೋಬೇಕು. ಎದ್ರೊಳಗದ? ಇದು ಕಿಲೋಮೀಟರ್ ಪರ್ ಅವರ್ದೊಳಗದ. ಇದನ್ನ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರ ಫಾರ್ಮುಲಾ ಯಾವ್ದು ಹಾಕ್ಬೇಕು? 5/18 ಹಾಕ್ಬೇಕು. ಹೌದಿಲ್ರಿ? ಹೌದು. ಓಕೆ, ಹಂಗಾದ್ರ ಇಲ್ಲಿ ನೋಡ್ರಿ, ಕಿಲೋಮೀಟರ್ ಪರ್ ಅವರ್ ಎಷ್ಟದ? 90 ಅದ, ಇಂಟು 5/18. ಹೌದಾಗ 18 18, 18 ಇಲ್ಲಿ ಎಷ್ಟು? 9. ಅವಾಗ 5 5 25. ಓಕೆ, ಇದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಯದ. ಓಕೆ, ಸೊ ಇವಾಗ ನೋಡ್ರಿ, ಫಾರ್ಮುಲಾದೊಳಗೆ ಹಾಕ್ಬಿಡ್ರಿ ಡೈರೆಕ್ಟ್. ಫಾರ್ಮುಲಾ ಏನ್ ಹೇಳ್ರಿ? ಡಿ ಇಸ್ ಈಕ್ವಲ್ ಟು, ಏನಾಯ್ತು ಕಿಂಗ್ ಖಾಲಿ ಐತೆ. ಓಕೆ, ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಡಿ ಅಂದ್ರೆ ಲೆಂತ್ ಆಫ್ ಟ್ರೈನ್, ಎಸ್ ಅಂದ್ರೆ ಸ್ಪೀಡ್, ಟಿ ಅಂದ್ರೆ ಟೈಮ್ ಟೇಕನ್. ಓಕೆ, ಲೆಂತ್ ಆಫ್ ಟ್ರೈನ್ ನಮಗೆ ಕೊಟ್ಟಾರ 500 ಮೀಟರ್. ಓಕೆ, ಸ್ಪೀಡ್ ಎಷ್ಟು ಕೊಟ್ಟಾರ? 90 ಕಿಲೋಮೀಟರ್. ಬಟ್ ನಾವು ಇದನ್ನ ಎದಕ್ಕೆ ಕನ್ವರ್ಟ್ ಮಾಡೀವಿ? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೀವಿ.
25 seconds. ಇಷ್ಟೇ ಇಲ್ಲ, ಮೀಟರ್ ಪರ್ ಸೆಕೆಂಡ್ ಬರ್ಕೊಳ್ಳಿ. ಸೆಕೆಂಡ್ ಇಂಟು ಟೈಮ್ ಟೇಕನ್ ನಮ್ಗೆ ಗೊತ್ತಿಲ್ಲ, ಇದನ್ನ ನಾವು ಕಂಡುಹಿಡಿಬೇಕು. ಡೈಲಿ ಅದ ನೋಡ್ರಿ, ಟೈಮ್ ಟೇಕನ್ ಅಂದ್ರೆ ಒಂದು ಫೋನನ್ನು ಕ್ರಾಸ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ ಅಂತೇಳಿ. ಆವಾಗ ನೋಡ್ರಿ ಇದಕ್ಕೆ ಇಂಟು ಅದ, ಇಂಟು ದಿವಸ ಬಂದ್ರೆ ಏನಾಗ್ತದೆ, ಡಿವೈಡ್ ಬೈ ಆಗ್ತದೆ. ಆವಾಗ 500 ಡಿವೈಡೆಡ್ ಬೈ 25 ಇಸ್ ಈಕ್ವಲ್ ಟು ಟಿ. ಹೌದಾ, 25 ಒಂದೇ 25 ಎರಡನೇ 50, ಇಲ್ಲಿ 0 ಹಂಗಾರ ಟಿ ಇಸ್ ಈಕ್ವಲ್ ಟು 20 ಸೆಕೆಂಡ್ಸ್. 500 ಮೀಟರ್ ಲಾಂಗ್ ಅಥವಾ 500 ಮೀಟರ್ ಟ್ರೈನ್ ಅಂದ್ರೆ 500 ಮೀಟರ್ ಉದ್ದ ಇರುವಂತ ಟ್ರೈನ್ ಒಂದು ಫೋನನ್ನ ಕ್ರಾಸ್ ಮಾಡಕ್ಕೆ 20 ಸೆಕೆಂಡ್ ತಗೋತದಂತ. ಓಕೆ ಓಕೆ, ಇವಾಗ ಇಷ್ಟು ಸಾಕು. ಈ ಕ್ರಾಸಸ್ ಬೈ ಟ್ರೀ, ಕ್ರಾಸಸ್ ಬೈ ಮೀ, ಕ್ರಾಸಸ್ ಬೈ ಟ್ರೀ, ಕ್ರಾಸಸ್ ಬೈ ಫೋನ್, ಕ್ರಾಸಸ್ ಬೈ ಸಿಗ್ನಲ್ ಇಷ್ಟ ಬರ್ತದ ಇದ್ರೊಳಗ. ಇವಾಗ ನೆಕ್ಸ್ಟ್ ವಿಡಿಯೋದೊಳಗ ಒಂದು ಟ್ರೈನ್ ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೋತದ ನೋಡು. ಓಕೆ, ನೆಕ್ಸ್ಟ್ ಒಂದು ಟ್ರೈನ್ ಒಂದು ಟನಲ್ ನ ಕ್ರಾಸ್ ಮಾಡ್ಬೇಕಂದ್ರ, ಟನಲ್ ಅಂದ್ರೆ ನೀವು ಕನ್ನಡದೊಳಗ ಇದು ಸುರಂಗ ಅಂತ ಕರಿತೀವಿ ಗೊತ್ತ. ನೀವು ನೋಡ್ರಿ ಯಾವಾಗಾರ ದೂರ ಹೋಗಿ ಮುಂದೆ ಹಿಂಗತೆ ಬರ್ತದ, ಇಲ್ಲಿ ಇಷ್ಟು ಗುಡ್ ಇರ್ತದ, ಹಿಂಗ್ ಗುಡ್ ಇರ್ತದ, ಇಲ್ಲಿ ಟ್ರೈನ್ ಇರ್ತದ, ಇದು ಹಿಂಗ್ ಟ್ರೈನ್ ಹೋಗಿರ್ತದ, ಇಲ್ಲಿ ಒಳಗೆ ಹೋಗ್ರಿ ಇಷ್ಟು ಕತ್ಲಕತ್ ನೋಡ್ರಿ. ಸೊ ಈ ಟನಲ್ ಅನ್ನ ಕ್ರಾಸ್ ಮಾಡಿ ಹೊರಗೆ ಬರ್ಬೇಕಂದ್ರ ಅದು 8 ಸೆಕೆಂಡ್ ಟೈಮ್ ತಗೋತದ. ಸೊ ಈ ತರ ಕ್ವಶನ್ಸ್ ಬರ್ತಾವು. ಇದು ಟೈಪ್ 1, ಅದು ಟೈಪ್ 2 ದೊಳಗೆ ಬರ್ತಾವ. ಸೊ ಇದು ನೋಡ್ರಿ, ಇದು ಕಲೀರಿ. ನೆಕ್ಸ್ಟ್ ಟೈಪ್ 2 ಮತ್ತ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಒಳಗೆ ತಗೊಂಡ್ ಬರ್ತೀನಿ ವಿತ್ ಕ್ವಶನ್ಸ್ ಪೇಪರ್ ಒಳಗ. ಅಂದ್ರೆ ಹಿಂದಿನ ಕ್ವಶನ್ ಪೇಪರ್ ಒಳಗೆ ಯಾವ ಕ್ವಶನ್ಸ್ ಕೇಳಿದ್ರಲ್ಲ ಆ ಕ್ವಶನ್ಸ್ ಅಷ್ಟು ಸಾಲ್ವ್ ಮಾಡಿ ಈ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಚಾಪ್ಟರ್ ನ ಮುಗಿಸ್ಬಿಡೋದು. ಓಕೆ, ಅಲ್ಲಿವರೆಗೂ